श्रीगुरुभ्यो नमः। नरसिंहो अखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ದಶಮೋಧ್ಯಾಯದಲ್ಲಿ 8ನೇ ಶ್ಲೋಕ. ಆಧ್ಯಾತ್ಮಿಕೋ ಯಃ ಪುರುಷಃ ಸೋऽಸೌ ಏವ ಅಧಿದೈವಿಕಃ ಯಃ ತತ್ರ ಉಭಯವಿಚ್ಛೇದಃ ಸಸ್ಮೃತಃ ಹಿ ಆದಿಭೌತಿಕಃ. ಅಂದರೆ ಪುರಾಣ ಅಂತ ಆಗಬೇಕು ಅಂದರೆ 10 ಲಕ್ಷಣಗಳು ಇರಬೇಕು ಅಂತ ಹೇಳಿದರು. ಅದರಲ್ಲಿ 10ನೇದಾಗಿ ಬಂದದ್ದು ಆಶ್ರಯ ಹಾಗೆ ಅಂತ. ಎಲ್ಲ ಇಂದ್ರಿಯಗಳಿಗೂ ಬ್ರಹ್ಮಾಂಡಕ್ಕೂ ಪರಮಾತ್ಮ ಆಶ್ರಯನಾಗಿದ್ದಾನೆ. 24 ತತ್ವಗಳಿಗೂ ಪರಮಾತ್ಮ ಆಶ್ರಯನಾಗಿದ್ದಾನೆ ಹಾಗೆ ಅಂತ ನೋಡಿದ್ದೀವಿ. ಅದರ ಮೇಲೆ ಒಂದು ಆಕ್ಷೇಪ. ಪೂರ್ವೋಕ್ತ ಆಶ್ರಯ ಶಬ್ದಾರ್ಥಃ ಕಥಂಚಿತ್ ಬ್ರಹ್ಮಾದಾವಪಿ ಸಂಭಾವಿತಃ. ಬ್ರಹ್ಮದೇವರಲ್ಲೂ ಕೂಡ ಅವರು ಕೂಡ ಆಶ್ರಯಪ್ರದರೇ ಆಗಿದ್ದಾರೆ. ಅದರಿಂದ ದೇವರಲ್ಲೇ ಯಾಕೆ ಬ್ರಹ್ಮದೇವರಲ್ಲಿ ಹೇಳಬಹುದಲ್ಲ ಹಾಗೆ ಅಂತ ಒಂದು ಪ್ರಶ್ನೆ. ಅತಃ ನ ಅಧಿಪ್ರಸಕ್ತಂ ತಂ ವಕ್ತುಂ ಪ್ರಕಾರಾಂತರೇಣ ಉಕ್ತ್ವಾ ಸಾಧಯಿತಂ ಜೀವಾನಾಂ ಆಧ್ಯಾತ್ಮಿಕಾದಿ ವಿಷಯಕಂ ಸಮ್ಯಕ್ತ್ವೇನ ಜ್ಞಾನಂ ಅನ್ಯೋನ್ಯ ಸಾಪೇಕ್ಷಂ ಇತಿ ತಾವದಾಹ. ಅದನ್ನ ಪರಿಹಾರ ಮಾಡುವುದಕ್ಕಾಗಿ ಈ ಒಂದು ಶ್ಲೋಕದಲ್ಲಿ ಜೀವಾನಾಂ ಆಧ್ಯಾತ್ಮಿಕಾದಿ ವಿಷಯಂ, ಜೀವರಲ್ಲಿರತಕ್ಕ ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಅಂತ ಏನಿದೆ ಆ ವಿಷಯವನ್ನು ಕುರಿತು ಆ ಜ್ಞಾನವನ್ನ, ಅದು ಪರಸ್ಪರ ಸಾಪೇಕ್ಷವಾಗಿದೆ ಆ ಜ್ಞಾನ ಹಾಗೆಂಬ ಅದನ್ನು ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ತತಶ್ಚ ಅಯಮರ್ಥಃ ಆಧ್ಯಾತ್ಮಿಕೇಶು ಅಂದರೆ ಚಕ್ಷುರಾದಿಗಳಲ್ಲಿ ಅಂದರೆ ಇಂದ್ರಿಯಗಳಲ್ಲಿ. ಅಧ್ಯಾತ್ಮ ಅಂದರೆ ಇಲ್ಲಿ ಯಾವುದು? ಆಧ್ಯಾತ್ಮ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳು. ಅದರಲ್ಲಿ ಪ್ರೇರಕತ್ವೇನ ಸ್ಥಿತಃ, ಪರಮಾತ್ಮ ಏನಾಗಿದ್ದಾನೆ? ಪ್ರೇರಕನಾಗಿ ಇದ್ದಾನೆ. ಸ್ಥಿತಃ ಪುರುಷಃ ಜೀವಃ ಸೂರ್ಯಾದಿಹಿ ಯಃ ಸಹ ಅಸೌ ಏವ ಆದಿದೈವಿಕಃ. ಯಾರು ಆಧ್ಯಾತ್ಮಿಕದಲ್ಲಿ ಅಂದರೆ ಯಾವ ಜೀವ ಅಂತ ಇಟ್ಕೋತಾರೆ, ಪರಮಾತ್ಮನ ವಿಚಾರ ಇಲ್ಲಿ ಮುಂದೆ ಬರುತ್ತದೆ. ಪ್ರಥಮತಃ ಜೀವ, ಯಾವ ಜೀವ ಆಧ್ಯಾತ್ಮಿಕ ಅಂದರೆ ಕಣ್ಣು ಮೊದಲಾದ ಇಂದ್ರಿಯಗಳಲ್ಲಿ ಇದ್ದು ಹೊರಗೆ ಅಂದರೆ ಶರೀರದಿಂದ ಹೊರಗೆ ಸೂರ್ಯಾದಿಗಳಲ್ಲಿ ಯಾವ ಅಭಿಮಾನಿ ದೇವತೆಗಳು ಶರೀರದಲ್ಲಿ ಇದ್ದಾರೆ, ಇಂದ್ರಿಯಗಳಲ್ಲಿ ಇದ್ದಾರೆ, ಅದೇ ಅಭಿಮಾನಿ ದೇವತೆಗಳೇ ಹೊರಗೂ ಇದ್ದಾರೆ, ಅಂದರೆ ಶರೀರದಿಂದ ಹೊರಗೂ ಇದ್ದಾರೆ. ಉದಾಹರಣೆಗೆ ಕಣ್ಣು ಅಧ್ಯಾತ್ಮದಲ್ಲಿ, ಅಧ್ಯಾತ್ಮ ಅಂದರೆ ಶರೀರ, ಅದರಲ್ಲಿ ಕಣ್ಣಿನಲ್ಲಿ ಇದ್ದಾನೆ. ಅದೇ ತರ ಹೊರಗಡೆ ಸೂರ್ಯಮಂಡಲದಲ್ಲಿ ಇದ್ದಾನೆ. ಅದೇ ತರ ಪ್ರತಿಯೊಂದು ದೇವತೆಯನ್ನು ನಾವು ತಿಳ್ಕೋಬೇಕು ಅಂತ. ಅದರಿಂದ ಆಧ್ಯಾತ್ಮಿಕದಲ್ಲಿ ಯಾರಿದ್ದಾರೆ, ಆ ಹೊರಗಡೆ ಇರೋದನ್ನ ಅಧಿದೈವ ಅಂತ ಕರೀತಾರೆ. ಆಧ್ಯಾತ್ಮಿಕದಲ್ಲಿ ಯಾರಿದ್ದಾರೋ ಅವರೇ ಅಧಿದೈವದಲ್ಲೂ ಪ್ರಕಾಶಾದಿಷು ಪ್ರೇರಕತೆಯ ಸ್ಥಿತಃ. ಆ ಸೂರ್ಯನೇ ಹೊರಗೆ ಇದ್ದು ಪ್ರಕಾಶವನ್ನು ಕೊಡ್ತಾ ಇದ್ದಾರೆ. ಯಾವ ಸೂರ್ಯ ಕಣ್ಣಿನ ಒಳಗೆ ಇದ್ದು ಪ್ರಕಾಶವನ್ನ ಕೊಟ್ಟು ನಮಗೆ ಜ್ಞಾನ ಬರುವಂತೆ ಮಾಡ್ತಾರೆ,
ಅದೇ ಸೂರ್ಯನೇ ಹೊರಗೆ ಇದ್ದು ಅಲ್ಲೂ ಪ್ರಕಾಶವನ್ನು ಕೊಟ್ಟು ಜ್ಞಾನ. ನೋಡಿ, ಅದಕ್ಕೆ ಹೇಳಿದ್ದು ಈ ಅಧ್ಯಾತ್ಮಕ್ಕೂ ಅಧಿದೈವಕ್ಕೂ ಸಂಬಂಧ ಇದೆ ನೋಡಿ. ಈ ಸೂರ್ಯ ಆ ಸೂರ್ಯ ಬೇರೆ ಅಂತ ಆಗಿಬಿಟ್ರೆ ನಮಗೆ ಹೊರಗಿನ ಪದಾರ್ಥ ಜ್ಞಾನವೇ ಬರ್ತಾ ಇಲ್ಲ. ಅದರಿಂದ ಜ್ಞಾನಂ ಅನ್ಯೋನ್ಯ ಸಾಪೇಕ್ಷಂ ಅಂತ ಹೇಳಿದ್ರು. ಅಂದ್ರೆ ಇದನ್ನ ಅದು ಅವಲಂಬಿಸಿ ಇದೆ, ಅದನ್ನ ಇದು ಅವಲಂಬಿಸಿ ಇದೆ ಹಾಗೆ ಅಂತ. ಕಣ್ಣಿನಲ್ಲಿ ಇರುವ ಸೂರ್ಯನೇ ಹೊರಗೆ ಇರೋದ್ರಿಂದ ಏನಾಯ್ತು, ಹೊರಗಿದ್ದು ಸೂರ್ಯ ಯಾವುದ ಪ್ರಕಾಶವನ್ನ ಚೆಲ್ತಾನೋ ಆ ಜ್ಞಾನ ಎಲ್ಲ ಅಧ್ಯಾತ್ಮದಲ್ಲಿ ಇರುವ ಸೂರ್ಯನ ಅನುಗ್ರಹದಿಂದ ಜೀವನಿಗೆ ಆ ಜ್ಞಾನ ಬರ್ಲಿಕ್ಕೆ ಅನುಕೂಲವಾಯಿತು ಅಂತ ಹೇಳ್ತಾರೆ. ಏವಕಾರ ಭೇದ ವ್ಯಾವೃತ್ಯರ್ಥ. ಈ ರೀತಿಯಾಗಿ ಅವನೇ ಇರೋದು, ಅಂದ್ರೆ ಬೇರೆ ಇಲ್ಲ. ಈ ಸೂರ್ಯ ಬೇರೆ ಇಲ್ಲ, ಆ ಸೂರ್ಯ ಬೇರೆ ಇಲ್ಲ ಹಾಗೆ ಅಂತ. ತಸ್ಮಿನ್ ಪ್ರೇರಕೆ ಸತಿ ಉಭಾಭ್ಯಾಂ ಉಕ್ತ ರೂಪ ಆಧ್ಯಾತ್ಮಿಕ ಅಧಿದೈವಿಕಾಭ್ಯಾಂ ಜಾಯಮಾನಃ ವಿಚ್ಛೇದಃ ಪರಿಚ್ಛೇದಃ ಸಮ್ಯಕ್ ಅನುಭವಃ ಯಸ್ಯ ರೂಪರಸಾದಿ ವಿಷಯ ರೂಪಸ್ಯ ಅಧಿಭೌತಿಕಸ್ಯ ಸಹ ತಥಾ ಅನೇನ ಆದಿಭೌತಿಕಸ್ಯ ರೂಪಾದೇಹ ಜ್ಞಾನಂ ಆಧ್ಯಾತ್ಮಿಕ ಅಧಿದೈವಿಕ ತದಭಿಮಾನಿ ಸಾಪೇಕ್ಷಿತಂ ಇತಿ ಪ್ರದರ್ಶಿತಂ. ರೂಪ ರಸ ಇದೆಲ್ಲ ಎಲ್ಲಿ ಇದೆ? ರೂಪ ರಸ ಎಲ್ಲ ಅಧಿಭೌತಿಕದಲ್ಲಿ ಇದೆ. ಅಂದ್ರೆ ಪಂಚಭೂತಗಳಿಂದ ನಿರ್ಮಿತವಾದ ಈ ಪ್ರಪಂಚದಲ್ಲಿ ಇದೆ ನೋಡಿ. ಅಧಿದೈವ ಅಂದ್ರೆ ಸೂರ್ಯ ಮುಂತಾದವುಗಳು, ಅಧಿಭೌತಿಕ ಅಂದ್ರೆ ಪಂಚಭೂತಗಳಿಂದ ನಿರ್ಮಿತವಾದದ್ದು ಅಂತ ಅರ್ಥ. ಇನ್ನು ಅಧ್ಯಾತ್ಮ ಹಾಗೆಂದ್ರೆ ಶರೀರದಲ್ಲಿ ಇರತಕ್ಕ ಇಂದ್ರಿಯಗಳು, ಅದು ಅಭಿಮಾನಿ ದೇವತೆಗಳು ಹಾಗೆ ಅಂತ. ಈಗ ಅಧಿಭೌತಿಕ ಅಂದ್ರೆ ಯಾವುದು? ಪಂಚತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸಗಂಧ ಹಾಗೆ ಅಂತ. ಅಧ್ಯಾತ್ಮ ಅಂದ್ರೆ ಯಾವುದು? ಶರೀರದಲ್ಲಿ ಇರತಕ್ಕ ಇಂದ್ರಿಯಗಳು, ರೂಪವನ್ನು ಗ್ರಹಿಸತಕ್ಕ ಚಕ್ಷುರಿಂದ್ರಿಯ, ಶಬ್ದವನ್ನು ಗ್ರಹಿಸತಕ್ಕ ಶ್ರವಣೇಂದ್ರಿಯ, ಆ ಥರ ಒಂದೊಂದನ್ನು ಇಟ್ಕೋಬೇಕು. ಇದೆಲ್ಲ ಅಧ್ಯಾತ್ಮದಲ್ಲಿ. ಅದೇ ಥರ ಅಧಿದೈವ ಅಂದ್ರೆ ಸೂರ್ಯ ಮುಂತಾದವುಗಳಲ್ಲಿ ಇದ್ದು ಕೂಡ ದೇವತೆಗಳು ಪ್ರೇರಕರಾಗಿದ್ದು ಆ ಕೆಲಸವನ್ನು ಮಾಡ್ತಾರೆ. ಅದರಿಂದ ಏನಾಯಿತು? ಅನೇನ ಅಧಿಭೌತಿಕಸ್ಯ, ಈ ಪಂಚಭೂತದಿಂದ ಬರತಕ್ಕ ಜ್ಞಾನ ಏನಿದೆ, ರೂಪಾದೇಹ ಜ್ಞಾನಂ, ರೂಪ ಮುಂತಾದವುಗಳ ಜ್ಞಾನ, ಶಬ್ದಸ್ಪರ್ಶ ರೂಪ ರಸಗಂಧಗಳ ಜ್ಞಾನ ಆಧ್ಯಾತ್ಮಿಕ ಅಧಿದೈವಿಕ, ಅಧ್ಯಾತ್ಮದಲ್ಲಿ ಅಧಿದೈವದಲ್ಲಿ ಅಭಿಮಾನಿ ಸಾಪೇಕ್ಷಿತಂ, ಅಲ್ಲಿರತಕ್ಕ ಅಭಿಮಾನಿಗಳ ಒಂದು ಅನುಗ್ರಹದಿಂದ ನಮಗೆ ರೂಪಾದಿಗಳ ಜ್ಞಾನ ಆಗುತ್ತದೆ ಅಂತ ಒಟ್ಟು. ಆಧ್ಯಾತ್ಮಿಕ ಆದಿದೈವಿಕಯೋಃ ಜ್ಞಾನಮಪಿ ಆದಿಭೌತಿಕ ಸಾಪೇಕ್ಷಿತಂ ಇತಿ ಪ್ರದರ್ಶನಾಯ. ಆಧ್ಯಾತ್ಮ ಮತ್ತು ಅಧಿದೈವದಲ್ಲಿ ಇರತಕ್ಕ ಜ್ಞಾನವೂ ಕೂಡ ಆದಿಭೌತಿಕದ ಸಾಪೇಕ್ಷವಾಗಿದೆ, ಅಂದ್ರೆ ಅದನ್ನು ಆಶ್ರಯಿಸಿದೆ, ಅವಲಂಬಿಸಿದೆ ಅಂತ ಅರ್ಥ. ತತಶ್ಚ ತತ್ರ ಪ್ರೇರಕೆ ದೇವೇ ಉಭಯೋಃ ಆಧ್ಯಾತ್ಮಿಕ ಆದಿದೈವಿಕಯೋಃ ವಿಚ್ಛೇದಃ ಸಮ್ಯಕ್ತ್ವೇನ ಅನುಭವಃ ಯಸ್ಮಾತ್ ಸಹ ಆದಿಭೌತಿಕಃ ಇತಿ ಯೋಜ್ಯಂ ಇತಿ ಭಾವಃ. ಅತ್ರಾಪಿ ಅಭಿಮಾನಿ ಪುರುಷಃ ಗ್ರಾಹ್ಯ ಏವಂ ಚ ಜೀವಾನಾಂ ಆಧ್ಯಾತ್ಮಿಕ ಅಧಿದೈವಿಕ ಆದಿಭೌತಿಕಸ್ಯ ಸಮ್ಯಕ್ತ್ವೇನ ನಿಶ್ಚಯಃ ಪರಸ್ಪರ ಸಾಪೇಕ್ಷಃ. ಅದರಿಂದ ಒಂದರನ್ನು ಒಂದು ಅವಲಂಬಿಸಿ ಇದೆ. ಅಧ್ಯಾತ್ಮ, ಆದಿದೈವಿಕ, ಆದಿಭೌತಿಕ, ಇದರಿಂದ ನಮಗೆ ಏನು ಹುಟ್ಟತಕ್ಕ ಜ್ಞಾನ ಒಂದರ ಒಂದು ಅವಲಂಬಿಸಿ ಇದೆ ಅಂತ ಒಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ಮುಂದೆ ಹೇಳ್ತಾರೆ, ಏತದ್ ಏಕತಮಾಭಾವೇ ಯದಾ ನ ಉಪಲಭಾಮಹೇ ತ್ರಿತಯಂ ತತ್ರ ಯೋ ವೇದ ಸಾ ಆತ್ಮ ಸ್ವಾಶ್ರಯ ಆಶ್ರಯ ಹಾಗೆ ಅಂತ. ಇಷ್ಟರ ತನಕ ಆ ಮೂರರ ವಿಚಾರವನ್ನು ಹೇಳಿ, ಈಗ ಇದಾನೀಂ ಈಶ್ವರಸ್ಯ ನೈವಂ ಇತಿ ದರ್ಶಯನ್ ತತ್ ಸಾಧ್ಯಂ
ಅನತಿಪ್ರಸಕ್ತಂ ಆಶ್ರಯ ಶಬ್ದಾರ್ಥಂ ದರ್ಶಯಿತು. ಈಗ ಆಶ್ರಯ ಅಂದರೆ ಯಾರು ಹಾಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏತೇಷಾಂ ತ್ರಯಾಣಾಂ ಮಧ್ಯೆ ಏಕತಮಸ್ಯ ಅನ್ಯತಮಸ್ಯ ತದಭಿಮಾನಿ ಪ್ರೇರಣೆಯಾಶ್ಚ ಅಭಾವೇ ಯದಾ ಯಸ್ಯಾಂ ಅವಸ್ಥಾಯಾಂ ಸುಪ್ತ್ಯಾದಿರೂಪಾಯಾಂ ನ ಉಪಲಭಾಮಹೇ ಕಿಮಪಿ ನ ಜಾನೀಮಃ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಈ ಯದ್ಯಪಿ ಅಧ್ಯಾತ್ಮ ಇದೆ, ಆದಿದೈವ ಇದೆ, ಆದಿಭೌತಿಕ ಇದೆ, ಎಲ್ಲವೂ ಇದೆ. ಆದರೂ ಕೂಡ ನಮಗೆ ಜ್ಞಾನ ಹುಟ್ಟೋದಿಲ್ಲ. ಯಾವಾಗ? ಸುಪ್ತ್ಯಾದಿಗಳಲ್ಲಿ ಆದಿಪದದಿಂದ ಮೂರ್ಛೆ ಇತ್ಯಾದಿಗಳನ್ನು ತೆಗೆದುಕೋಬೇಕು. ಮಲಗಿದಾಗ, ಮೂರ್ಛೆ ಹೊಂದಿದಾಗ ಏನಿದೆ? ಮೂರು ಇದೆ. ಅಧ್ಯಾತ್ಮ ಇದೆ, ಆದಿದೈವ ಇದೆ, ಆದಿಭೌತಿಕ ಇದೆ. ಆದರೂ ಕೂಡ ಜ್ಞಾನ ಹುಟ್ಟೋದಿಲ್ಲ. ತತ್ರ ತಸ್ಯಾಂ ಅವಸ್ಥಾಯಾಂ ತೃತೀಯಂ ಜೀವ ಸಂಬಂಧ ಆಧ್ಯಾತ್ಮಿಕಾದಿ ತೃತೀಯಂ ತದಭಿಮಾನಂಚ ಯಹ ಆತ್ಮ ಜೀವಂತರ್ಯಾಮಿ ವೇದ ಸಹ ಸ್ವಾಶ್ರಯ ಆಶ್ರಯ ಇತ್ಯರ್ಥಃ. ಈ ರೀತಿಯಾಗಿ ಆ ಪರಮಾತ್ಮನೇ ಇವರೆಲ್ಲರಲ್ಲಿ ಇದ್ದು ಪ್ರೇರಣೆ ಮಾಡಿ ನಮಗೆ ಆ ಜ್ಞಾನ ಬರುವಂತೆ ಮಾಡ್ತಾನೆ. ಬಿಡಿ ಬಿಡಿಯಾಗಿ ಇದು ಮೂರು ಇದ್ರೂ ಕೂಡ ಸುಪ್ತ್ಯಾದಿಗಳಲ್ಲಿ ನಮಗೆ ಜ್ಞಾನ ಬರೋದಿಲ್ಲ ನೋಡಿ. ಮತ್ತೆ ಎಚ್ಚರದಲ್ಲಿ ಇದ್ದಾಗ ನಮಗೆ ಜ್ಞಾನವನ್ನು ತಂದುಕೊಟ್ಟವರು ಯಾರು? ಹಾಗೆಂದರೆ ಪ್ರೇರಕನಾಗಿದ್ದು ಪರಮಾತ್ಮನೇ ಇದೆಲ್ಲವನ್ನು ಕೂಡ ಸೇರಿಸಿ ನಮಗೆ ಆ ತತ್ವಾಭಿಮಾನಿ ದೇವತೆಗಳನ್ನು ಕೂಡ ಮುಖ್ಯ ಪ್ರಾಣದ್ವಾರ ಪ್ರೇರಿಸಿ ನಮಗೆ ಜ್ಞಾನವನ್ನ ತಂದು ಕೊಡ್ತಾನೆ. ಹಾಗೆಂದ್ರೆ ಆಶ್ರಯ ಯಾರು? ಹಾಗೆಂದ್ರೆ ಪರಮಾತ್ಮನೇ ಆಶ್ರಯ ಹಾಗೆ ಅಂತ. ಸುಪ್ತವಪಿ ಯಹ ಸರ್ವಂ ವೇತ್ತಿ ಜೀವಾನಾಂ ಸಹ ಪರಃ. ಅಷ್ಟು ಮಾತ್ರ ಅಲ್ಲ, ನಾವು ಸುಪ್ತರಾಗಿದ್ದಾಗಲೂ ಕೂಡ ಇದೆಲ್ಲದರ ಜ್ಞಾನ ಯಾರಿಗೆ ಇದೆ? ದೇವರಿಗೆ ಇದ್ದೇ ಇದೆ. ನಮಗೆ ಜ್ಞಾನ ಬರಲ್ಲ ಅಷ್ಟೇ. ಮಲಗಿದಾಗ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ಗಂಧವನ್ನು ತಂದಿಟ್ರೆ ನಮಗೆ ಜ್ಞಾನ ಬರೋದಿಲ್ಲ. ಆದರೆ ದೇವರಿಗೆ ಎಲ್ಲಾ ಜ್ಞಾನವೂ ಇರುತ್ತದೆ. ನಾವು ಮಲಗಿದಾಗಲೂ ಕೂಡ ನಮ್ಮೊಳಗಿದ್ದು ಉಸಿರಾಟವನ್ನು ಮಾಡಿಸಿ ಅವನು ಎಬ್ಬಿಸಿದರೆ ನಾವು ಹೇಳ್ತೀವಿ, ಇಲ್ಲದಿದ್ರೆ ಗೋವಿಂದ. ಅದರಿಂದ ಎಷ್ಟು ವಿಲಕ್ಷಣ ನೋಡಿ ದೇವರು. ಎಲ್ಲಾ ಜ್ಞಾನ ಎಲ್ಲಾ ಕಾಲದಲ್ಲೂ ಸದಾ ದೇವರಿಗೆ ಇದ್ದೇ ಇದೆ. ದೇವರಿಗೆ ಈ ಒಂದು ಕಾಲದಲ್ಲಿ ಈ ಒಂದು ಪದಾರ್ಥದ ಜ್ಞಾನ ಇಲ್ಲ ಅಂತ ಇಲ್ಲವೇ ಇಲ್ಲ. ಸುಪ್ತಾವಪಿ ಅಂತ ಬರೀತಾರೆ. ಸುಪ್ತಾವಪಿ ಯಹ ಸರ್ವಂ ವೇತ್ತಿ. ನಾವು ಮಲಗಿದಾಗಲೂ ಕೂಡ ಪರಮಾತ್ಮ ಎಲ್ಲವನ್ನು ತಿಳಿದಿದ್ದಾನೆ. ಸ್ವಪ್ನೇನ ಶಾರೀರಂ ಅಭಿಪ್ರಹತ್ಯ ಆಸುಪ್ತಃ ಸುಪ್ತಾನ್ ಅಭಿಚಕಾಶೀತಿ ಇತಿ ಶ್ರುತೇಹೇ. ಆಶ್ರಯಾನಾಮಪಿ ಆಶ್ರಯ ಅಂದ್ರೆ ತತ್ವದೇವತೆಗಳು ಕೂಡ ಆಶ್ರಯಭೂತನಾಗಿ ಯಾರಿರ್ತಾನೆ? ಪರಮಾತ್ಮನೇ ಇದ್ದಾನೆ. ಅದರಿಂದ ಆಶ್ರಯ ಎನ್ನುವುದು ಯಾರನ್ನು ಹೇಳಬೇಕು? ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳಬೇಕು ಹಾಗೆ ಅಂತ ಅದರ ಅಭಿಪ್ರಾಯ. ತಥಾಚ ಬ್ರಹ್ಮಾದಿ ಜೀವನಾಂ, ಸೂರ್ಯ ಅಂತ ಒಂದು ಉದಾಹರಣೆ ನೋಡಿದ್ದು. ಅದೇ ತರ ಎಲ್ಲಾ ತತ್ವದೇವತೆಗಳು ಕೂಡ ಜ್ಞಾನವನ್ನು ಕೊಟ್ಟು ಅವರಿಗೂ ಮೊದಲು ಜ್ಞಾನ ಬರುವಂತೆ ಮಾಡಿ, ಅಧ್ಯಾತ್ಮ ಆದಿದೈವಿಕ ಆದಿಭೌತಿಕ ಅಂತ ಆ ಜ್ಞಾನವನ್ನು ಅವರಿಗೆ ಕೊಟ್ಟು ಪ್ರೇರಣೆ ಮಾಡಿ ಜ್ಞಾನ ಕೊಟ್ಟು ಜೀವನಿಗೂ ಕೂಡ ಜ್ಞಾನವನ್ನು ಕೊಡತಕ್ಕವ ಪರಮಾತ್ಮನೇ. ಅದರಿಂದ ಮುಖ್ಯವಾಗಿ ಆಶ್ರಯ ಯಾರು? ಬ್ರಹ್ಮದೇವರಲ್ಲ, ಅದು ಕೂಡ ಪರಮಾತ್ಮನೇ ಹಾಗೆಂತ ಒಟ್ಟು ಹೇಳಕ್ ಬರ್ತಾರೆ. ತತ್ವದೇವತೆಗಳಿಗೆ ಪರಮಾತ್ಮ ಆಶ್ರಯ ಅಂತ ಆದ ಮೇಲೆ ಇನ್ನು ಎಲ್ಲರಿಗೂ ಆಶ್ರಯ ಅಂತ ಇನ್ನೇನು ಹೇಳೋದು ಅಂತ ಒಟ್ಟು. ಅನೇನ ಆಶ್ರಯ ಶಬ್ದ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಇತಿ ನ್ಯಾಯೇನ ಸ್ವೇತರ ಸರ್ವಾಶ್ರಯ ಪರತಃ ಅತಃ ನ ಪೂರ್ವೋಕ್ತ ಅತಿಪ್ರಸಂಗ ಇತಿ ಸೂಚಯತಿ. ಅದರಿಂದ ಕೆಲವೊಮ್ಮೆ ಬ್ರಹ್ಮದೇವರು ಕೂಡ ಆಶ್ರಯ ಆಗಿದ್ದಾರೆ ಅಂತ ಅತಿಪ್ರಸಂಗ ಬರೋದೇ ಇಲ್ಲ. ಹಾಗೆ ಪರಮಾತ್ಮನೇ ಆಶ್ರಯ ಅಂತ ಇಷ್ಟು ನಿರೂಪಣೆ ಮಾಡ್ತಾ ಇದ್ದಾರೆ. ಇನ್ನು ಪುರುಷೋಂಡಂ ವಿನಿರ್ಭಿದ್ಯ ಯದಾ ಸೋಸ ವಿನಿರ್ಗತಃ ಆತ್ಮನೋ ಅಯಂ ಅನ್ವಿಚ್ಛನ್ ಅಪೋಸ್ರಾಕ್ಷೀತ್ ಶುಚಿ ಶುಚಿ. ಯದುತಾಹಂ ತ್ವಯಾ ಪೃಷ್ಟಃ ವೈರಾಜ ಪುರುಷಾದಿದಂ. ಪರೀಕ್ಷಿತ ರಾಜ ಮೊದಲ ಪ್ರಶ್ನೆ ಮಾಡಿದ್ದ, ಅನೇಕ ಪ್ರಶ್ನೆಗಳನ್ನು ಮಾಡಿದರು. ಅದರಲ್ಲಿ ಒಂದು ಪ್ರಶ್ನೆ ಈ ವೈರಾಜ ಪುರುಷನಿಂದ ಹೇಗೆ ಎಲ್ಲವೂ ಹೊರಗೆ ಬಂತು ಹಾಗೆಂತ ಅದರ ಬಗ್ಗೆ ಸ್ವಲ್ಪ ಬೆಳಕನ್ನ ಚೆಲ್ತಾ ಇದ್ದಾರೆ. ಯಥಾ ಆಸೀತ್ ತದ್ ಉಪಾಖ್ಯಾಯಸ್ಯ ಇತಿ ಪ್ರತಿಜ್ಞಾತ ಮಾಹ ಪುರುಷ ಇತ್ಯಾದಿನ. ಸಹ ಅಂಡಂ ಪ್ರವಿಷ್ಟ. ಪರಮಾತ್ಮ ವಿಷ್ಣು ಅಂಡವನ್ನ ಪ್ರವೇಶ ಮಾಡಿ ಅಂಡಂ ವಿನಿರ್ಭಿದ್ಯ, ಆ ಅಂಡವನ್ನ ಭೇದಿಸಿಕೊಂಡು ತಾನು ಬರ್ತಾನೆ. ಸ್ವಶರೀರ ಪರಿಮಿತ
ಅವಕಾಶವತ್ ಕೃತ್ವ ವಿನಿರ್ಗತಃ ತದಾ ಪುರುಷನಾಮಾಸನ್. ಆಗ ಹೊರಗೆ ಬಂದ ಪರಮಾತ್ಮನನ್ನೇ ಎಂದು ಕರಿತೀವಿ ಪುರುಷ. ಹಾಗೆ ಅಂತ ನೋಡಿ, ಪುರುಷ ಸೂಕ್ತ ಹೇಳೋದು ಈ ಪುರುಷನನ್ನೇ, ಆ ವಿರಾಟ್ ನಾಮಕನನ್ನೇ ಹೇಳೋದು. ಅಲ್ಲ, ಹಿಂದೆ ಬಂದಿತ್ತಲ್ಲ ಅಂದ್ರೆ ಹಿಂದೆ ಬಂದಿತ್ತು ಹೌದು, ಆದ್ರೆ ಮತ್ತೆ ಪರೀಕ್ಷಿತ್ ಪ್ರಶ್ನೆ ಮಾಡಿದ್ದಕ್ಕೆ ವಿಸ್ತಾರವಾಗಿ ಹೇಳಿ ಅಂತ ಇಲ್ಲೂ ಮತ್ತೆ ಮತ್ತೆ ಆ ಸೃಷ್ಟಿ ವಿಚಾರ ಬರುತ್ತದೆ. ಆಗ ಹೊರಗೆ ಬಂದ ಪರಮಾತ್ಮ ತಾನು ಇರೋದಕ್ಕೆ ಒಂದು ಜಾಗ ಬೇಕಾಗಿತ್ತು ಅವನಿಗೆ, ಹೊರಗೆ ಬಂದಾಯ್ತು, ಎಲ್ಲಿರೋದು? ಅದರಿಂದ ಸ್ಥಾನಮನ್ವಿಚ್ಚನ್, ತಾನು ಇರೋದಕ್ಕೆ ಒಂದು ಸ್ಥಾನ ಬೇಕು ಅಂತ ಹೇಳಿ ಶುಚಿ ಶುದ್ಧ ಆಪಹ, ಗರ್ಭೋದಕ ಅಂತ ಇತ್ತು, ಆ ಬ್ರಹ್ಮಾಂಡದ ಆವರಣದಲ್ಲಿ ಗರ್ಭೋದಕ ಇತ್ತು. ಗರ್ಭೋದಕ ಸಂಜ್ಞಾ ಅಸ್ರಾಕ್ಷೀತ್ ಸಸರ್ಜ, ಸುತ್ತ ಗರ್ಭೋದಕವನ್ನ ನಿರ್ಮಾಣ ಮಾಡಿ ಅತ್ರ ವಿನಿರ್ಗತಃ ಬಹಿರ್ಗತಃ ಇತಿ ಅನ್ಯಥಾ ಪ್ರತೀತಿ ವಾರಣಾಯ ಅರ್ಥಮಾಹ ವಿನಿರ್ಗತಃ ಪ್ರಕಾಶಿತಃ ಅಂತ ಅರ್ಥ. ಅಲ್ಲಿ ಪ್ರಕಾಶಮಾನವಾಗಿ ಬಹಿರ್ಗಮನಸ್ಯ ಅಸಂಗತ್ವಾತ್ ಗತ್ಯರ್ಥಾನಾಂ ಜ್ಞಾನಾರ್ಥತ್ವಾಚ್ಚ ಇತಿ ಭಾವ. ಅಲ್ಲಿ ಪರಮಾತ್ಮ ಗರ್ಭೋದಕವನ್ನ ಸೃಷ್ಟಿ ಮಾಡಿ ತಾನು ಅದರಲ್ಲಿ ಇದ್ದ ಅಂತ ಒಟ್ಟು. ತನಗೆ ಬೇಕು ಅಂತ ದೇವರು ನೀರನ್ನ ಗರ್ಭೋದಕವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಇದ್ದ. ತಾಸ್ವವಾತ್ ಸೀದ್ ಸ್ವಸೃಷ್ಟಾಸು ಸಹಸ್ರ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯಥಾಪಹ ಪುರುಷೋದ್ಭವಃ. ಅದರಿಂದಲೇ ಅವನಿಗೆ ನಾರಾಯಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ನೋಡಿ. ಯಾಕೆ? ನರ ಅಂದ್ರೆ ಏನು? ನಾಶ ಅಭಾವಾತ್, ದೇವರಿಗೆ ಆ ಪುರುಷನಿಗೆ ಏನಂತ ಹೆಸರು? ನರ ಅಂತ ಹೆಸರು. ನರ ಅಂದ್ರೆ ಮನುಷ್ಯ ಅಂತ ಒಂದು ಅರ್ಥ ಇದೆ, ದೇವರಿಗೂ ಕೂಡ ನರ ಅಂತ ಒಂದು ಹೆಸರಿದೆ. ಯಾಕೆ? ರ ಅಂದ್ರೆ ರೀಂ ಕ್ಷಯೇ ಅಂತ ಧಾತುವಿನಿಂದ ಬಂದದ್ದು. ಯಾವುದು ನಾಶವಾಗುತ್ತದೋ ಅದನ್ನ ರ ಅಂತ ಕರೀತಾರೆ. ನ ರ ಅಂದ್ರೆ ನಾಶ ಇಲ್ಲದವ ಅಂತ. ನರ ಅಂದ್ರೆ ಏನು? ನಾಶ ಇಲ್ಲದವ ಅಂತ ಅರ್ಥ. ಆ ನರನಿಂದ ಹುಟ್ಟಿ ಬಂದದ್ದು ನಾರ. ನರನಿಂದ ಹುಟ್ಟಿ ಬಂದದ್ದು ಯಾವುದು? ಆ ಗರ್ಭೋದಕ, ನೀರು. ಅದರಿಂದ ನೀರಿಗೆ ಏನಂತ ಹೆಸರು? ನಾರ. ನರನಿಂದ ಹುಟ್ಟಿ ಬಂದದ್ದು, ಅದರಿಂದ ನಾರ. ಆ ನೀರಲ್ಲಿ ಅಯನ ಮಲಗಿದವ ಯಾರು? ಅವನಿಗೆ ನಾರಾಯಣ ಅಂತ ಹೆಸರು. ಹಾಗೆ ಅದರಿಂದ ನಾರಾಯಣ ನಾಮ ಅಭೂತ್ ಇತಿ ಯೋಜ್ಯ. ಅದರಿಂದ ಅವನಿಗೆ ನಾರಾಯಣ ಅಂತ ಹೆಸರು ಬಂತು. ಪುರುಷಃ ಅಂಡಂ ವಿನಿರ್ವಿದ್ಯ ಇತಿ ಶ್ಲೋಕದ್ವಯಸ್ಯ ಪ್ರಮಾಣ ಸಂವಾದ. ನೋಡಿ, ಅದಕ್ಕೆ ನಾರಾಯಣ ಅಧ್ಯಾತ್ಮ ಅಂತ ಒಂದು ಗ್ರಂಥದಲ್ಲಿ ಈ ವಿಚಾರವನ್ನ ಆಚಾರ್ಯರು ಉದಾಹರಣೆ ಮಾಡ್ತಾ ಇದ್ದಾರೆ. ಅಂಡಂ ಪ್ರವಿಷ್ಟೋ ಯಹ ವಿಷ್ಣು ಸೊಂಡಂ ಭಿತ್ವ ಪ್ರಕಾಶಿತಃ. ಪರಮಾತ್ಮ ಆ ಅಂಡದಲ್ಲಿ ಪ್ರವೇಶ ಮಾಡಿ ಮತ್ತೆ 1000 ವರ್ಷ ನಂತರ ಅಂಡವನ್ನ ಭೇದಿಸಿಕೊಂಡು ಹೊರಗೆ ಪ್ರಕಾಶಮಯವಾಗಿ ಇದ್ದ. ಆಗ ಪರಮಾತ್ಮ ಆಪಹ ಅಸೃಜತ್, ನೀರನ್ನು ಸೃಷ್ಟಿ ಮಾಡಿದ. ಅದರಿಂದ ನಾರ ನರೋ ನಾಶಾತ್ ಪರೋ ಯತಃ ಇತಿ ನಾರಾಯಣ ಅಧ್ಯಾತ್ಮ. ಆ ನರನಿಂದ ನೀರು ಸೃಷ್ಟಿಸಲ್ಪಟ್ಟಿತ್ತು, ಅದರಿಂದ ಅದಕ್ಕೆ ನಾರ ಅಂತ ಹೆಸರಾಗಿ ಆ ಗರ್ಭೋದಕದಲ್ಲಿ ಪರಮಾತ್ಮ ಮಲಗಿದ. ಅದರಿಂದ ಅವನಿಗೆ ನಾರಾಯಣ ಅಂತ. ನೋಡಿ, ಈ ಹೆಸರನ್ನ ಚಿಂತನೆ ಮಾಡಿದ್ರೆ ಸಾಕು. ಸೃಷ್ಟಿಯ ಆದಿಕಾಲದಲ್ಲಿ ನೋಡಿ, ಸೈನ್ಸ್ ಕೂಡ ಈಗ ಹೇಳ್ತಾ ಇದೆ, ಮೊದಲು ಜೀವರು ಇದ್ದಾರೆ ಇಲ್ಲ ಅಂತ ಪರೀಕ್ಷೆ ಮಾಡೋದು ಹೇಗೆ? ನೀರಿರ್ಬೇಕು, ನೀರಿದ್ರೆ ಜೀವರಾಶಿಗಳು ಇದ್ದಾರೆ ಅಂತ ನಾವು ಊಹೆ ಮಾಡಬಹುದು ಅಂತ. ಅದರಿಂದ ನೋಡಿ, ಶಾಸ್ತ್ರವು ಹಾಗೆ ಹೇಳ್ತಾ ಇದೆ. ಮೊದಲು ಪರಮಾತ್ಮ ಸೃಷ್ಟಿ ಮಾಡಿದ್ದು ಬ್ರಹ್ಮಾಂಡದ ಒಳಗೆ ಗರ್ಭೋದಕವನ್ನೇ, ನೀರನ್ನೇ ಸೃಷ್ಟಿ ಮಾಡಿ ಅದರಲ್ಲಿ ಮಲಗಿದ. ಹಾಗೆ ಇನ್ನು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತಃ ಸಂತಿ ನ ಸಂತಿ ಯದುಪೇಕ್ಷಯ. ಅಲ್ಲ, ಪ್ರಕೃತಿಯಾದಿ ದ್ರವ್ಯ ಅದೆಲ್ಲ ಉಪಾದಾನ ಕಾರಣ ಅಂತ ನಾವು ನೋಡಿದ್ದೀವಿ. ವಿಕಾರ ಹೊಂದೋದು ಅದೇ. ಮತ್ತೆ ಕಾಲ ಅದು ಕರ್ಮಾಧಿಕಂ ನಿಮಿತ್ತಂ. ಕರ್ಮ ಮಾಡಬೇಕಂದ್ರೆ ಕಾಲ ಬರಬೇಕು, ಕಾಲ ಬಂದ್ರೆ ಕರ್ಮ ಆಗುತ್ತದೆ. ಮತ್ತೆ ಜೀವ, ಆ ಜೀವನಿಗೆ ಸಂಬಂಧಪಟ್ಟಂತೆ ಅನಾದಿಯಾದ ಒಂದು ಅದೃಷ್ಟ ಇದ್ದೇ ಇದೆ. ಅದೃಷ್ಟ ಅಂದ್ರೆ ಏನು? ಕಾಣಿಸದೇ ಇರೋದು ಅಂತ. ಜೀವನದಲ್ಲಿ ಏನು ಕಾಣಿಸೋದಿಲ್ಲ? ಪಾಪ ಪುಣ್ಯಗಳು. ಅದರಿಂದ ಅದೃಷ್ಟ ಅಂದ್ರೆ ಏನು? ಪಾಪ ಪುಣ್ಯಗಳು ಅಂತ ಅರ್ಥ. ಕರ್ತಾರಹ ಭವಿಷ್ಯಂತಿ, ಇದೇ ಕರ್ತೃ ಅಂತ ಹೇಳ್ಬೋದಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ನೀವು ಯಾಕೆ ಇಷ್ಟು ದೊಡ್ಡ ಇದು ಮಾಡ್ತೀರಿ? ಪ್ರಕೃತಿ ಇದೆ, ಅದು ಪರಿಣಾಮ ಹೊಂದುತ್ತದೆ. ಕಾಲ ಬಂದಾಗ ಅದೇ ಕೆಲಸ ಆಗುತ್ತದೆ. ಇನ್ನು ಇದು ವಿಲಕ್ಷಣವಾದ ಕ್ರಿಯೆ ಇದು. ಹಾಗೆಂದ್ರೆ ಹೌದು, ಜೀವರ ಪುಣ್ಯ ಪಾಪ ಇದೆ, ಅದರಿಂದ ಜೀವರು ಹುಟ್ಟುತ್ತಾರೆ. ಇಷ್ಟು ಹೇಳ್ಕೊಂಡ್ರೆ ಸಾಕಲ್ಲ, ದೇವರು ಅಂತ ಯಾಕೆ ಚಿಂತನೆ ಮಾಡಬೇಕು? ಹಾಗೆಂತ ಹೇಳಿದರೆ, ಅದರಿಂದ ಜಗದುತ್ಪತ್ತವು ಕಿಂ ಈಶ್ವರೇನ, ಜಗತ್ತಿನ ಉತ್ಪತ್ತಿಗೆ ಈಶ್ವರ ಯಾತಕ್ಕೆ?
ಪ್ರಕೃತಿ ಇದೆ, ಕಾಲ ಇದೆ, ಜೀವನ ಪುಣ್ಯ ಪಾಪ ಇದೆ, ಅದರ ತಕ್ಕಂತೆ ಅವರಿಗೆ ಶರೀರ ಬರುತ್ತದೆ ಅಂತ ನಾವು ಹೇಳಲಿಕ್ಕಾಗ್ತದೆ. ಈಶ್ವರ ಯಾಕೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಆ ಶಂಕೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಬಂದ ವಾಕ್ಯ ಇದು. ದ್ರವ್ಯ, ದ್ರವ್ಯ ಅಂದ್ರೆ ಪ್ರಕೃತಿಯಾದಿಗಳು, ಕರ್ಮ ಅಂದ್ರೆ ಪುಣ್ಯ ಪಾಪಗಳು, ಕಾಲ ಟೈಮ್, ಮತ್ತು ಸ್ವಭಾವ ಆ ಪದಾರ್ಥದ ಒಂದು ನೇಚರ್ ಅಂತ ಏನ್ ಹೇಳ್ತೀವಿ ಅದು, ಮತ್ತು ಜೀವ, ಇವೆಲ್ಲರೂ ಕೂಡ ಯದನುಗ್ರಹದ ಸಂತಿ. ಅಂದ್ರೆ ಪರಮಾತ್ಮನ, ಯತ್ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಯತ್ತತ್ ಪದಂ ಅನುತ್ತಮಂ ಅಂತ ಹೇಳ್ತೀವಿ ನೋಡಿ ಸಹಸ್ರನಾಮದ. ಯತ್ ತತ್ ಎಲ್ಲ ದೇವರ ಹೆಸರು. ಯದ್ ಅನುಗ್ರಹದ ಸಂತಿ, ಪರಮಾತ್ಮನ ಅನುಗ್ರಹದಿಂದ ಇದೆ ಅಂದ್ರೆ ಏನರ್ಥ? ಕಾರ್ಯಕ್ಷಮ ಭವಂತಿ, ತಮ್ಮ ತಮ್ಮ ಕೆಲಸವನ್ನ ಮಾಡುವ ಸಾಮರ್ಥ್ಯವನ್ನ ಅವುಗಳು ಪಡೆದಿದೆ. ಹೇಗೆ ಪಡೆದಿದೆ? ಯದನುಗ್ರಹತಃ, ಪರಮಾತ್ಮನ ಅನುಗ್ರಹದಿಂದ ಅಂತ ಅರ್ಥ. ತಥಾಚ ತದನುಗ್ರಾಹಕತೆಯ ಈಶ್ವರ ಅಪಿ ಅಂಗೀಕಾರ್ಯ ಭಾವ. ಅದರಿಂದ ಅವುಗಳು ಕೆಲಸ ಮಾಡೋದಕ್ಕೆ, ಹೌದು ವಾಸ್ತವ ದ್ರವ್ಯಾದಿ ಪ್ರಕೃತಿಯಾದಿಗಳು ಇದೆ, ಅದೇ ವಿಕಾರ ಹೊಂದೋದು, ಕಾಲ ಇದೆ, ಜೀವನ ಪುಣ್ಯ ಪಾಪ ಇದೆ, ಆದರೂ ಕೂಡ ಅವುಗಳನ್ನೆಲ್ಲ ಸೇರಿಸಿ ಕೆಲಸ ಮಾಡಬೇಕಲ್ಲ. ಕೆಲಸ ಮಾಡೋದಕ್ಕೆ ಒಬ್ಬರು ಬೇಕಲ್ಲ, ಅದನ್ನ ಪ್ರೇರಣೆ ಮಾಡಿ ಕೆಲಸ ಮಾಡೋದಕ್ಕೆ ಒಬ್ರು ಬೇಕಲ್ಲ. ಅದರಿಂದ ಈಶ್ವರನ್ನ ನಾವು ಒಪ್ಪಲೇಬೇಕು ಎಂಬ ಅದಕ್ಕಾಗಿ ಬಂದ ಶ್ಲೋಕ ಇದು ಅಂತ ಉಂಟು. ಇನ್ನು ಇಷ್ಟು ಪರಮಾತ್ಮ ತಾನು ಸೃಷ್ಟಿ ಮಾಡಿ ಮಲಗಿದ ಹಾಗೆ ಅಂತ. ಏಕೋ ನಾನಾತ್ಮನ್ವಿಚ್ಛನ್ ಯೋಗ ತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವಃ ಮಾಯೆಯ ವ್ಯಸಜತ್ ತ್ರಿಧಾ. ಪ್ರಭುಹು ಸರ್ವಸಮರ್ಥನಾದ ದೇವನಾದ ನಾರಾಯಣ, ಅಪ್ಸುಷಯ ನೀರಲ್ಲಿ ಮಲಗಿದವನಾಗಿ ನಾರಾಯಣ, ಏಕಃ ಅವನೊಬ್ಬನೇ ಇದ್ದದ್ದು, ಸ್ವತಂತ್ರನಾಗಿ ಅವನೊಬ್ಬನೇ ಇದ್ದದ್ದು. ನಾನಾತ್ವಂ ಅಧಿದೇವತಾದಿ ನಿಯಾಮಕತೆಯ ಬಹುರೂಪತ್ವಂ ಅನ್ವಿಚ್ಛನ್, ಹಿಂದೆ ನೋಡಿದಂತೆ ಅಧಿದೇವ, ಅಧಿಭೂತ ಇತ್ಯಾದಿ ನಾನಾ ರೂಪಗಳನ್ನ ತೆಗೆದುಕೊಳ್ಬೇಕು ಅಂತ ದೇವರು ಇಚ್ಛೆ ಪಟ್ಟ ಅಂತೆ. ನೋಡಿ, ಇದು ದೇವರು ಸೃಷ್ಟಿ ಮಾಡಬೇಕು ಅಂದ್ರೆ ಕೇವಲ ಅವನ ಇಚ್ಛೆ, ಅದು ಅಷ್ಟೇ. ಇಚ್ಛೆ ಪಟ್ಟ, ಅದರಿಂದ ಹೇಳ್ತಾರೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಕೇವಲ ಪರಮಾತ್ಮನ ಇಚ್ಛೆಯಿಂದಲೇ ಎಲ್ಲ ಹುಟ್ಟಿ ಬರುತ್ತದೆ ಹಾಗೆ ಅಂತ ನೋಡಿ. ಇದೇ ಸಾಕ್ಷಿ. ಪರಮಾತ್ಮ ತಾನು ಒಬ್ಬನೇ ಇದ್ದೀನಿ, ನಾನಾ ರೂಪಗಳನ್ನು ತೆಗೆದುಕೋಬೇಕು ಅಂತ ಇಚ್ಛೆ ಪಟ್ಟ. ಬಹುರೂಪತ್ವಂ ಅನ್ವಿಚ್ಛನ್ ಪ್ರಾಪ್ತಮಿಚ್ಛನ್ ಯೋಗ ಏವ ತಲ್ಪಂ. ಆ ಯೋಗಶಯ್ಯ, ಯೋಗ ನಿದ್ರೆಯಿಂದ ಪರಮಾತ್ಮ ಎದ್ದವನಾಗಿ, ಹಿರಣ್ಮಯಂ ಬಂಗಾರಮಯವಾದ ಸುವರ್ಣಮಯವಾದ, ವೀರ್ಯಂ ಸ್ವವೀರ್ಯಾತ್ಮಕ ಬ್ರಹ್ಮಾಂಡಂ ತನ್ನ ವೀರ್ಯದಿಂದ ಒಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ, ಅಂತರೇಪಿ ದೇವಾದಿ ಭೇದೇನ ಅದರ ಒಳಗೆ ಅನೇಕ ದೇವತೆಗಳನ್ನ, ಜೀವರು, ಜಡ ಏನ್ ಬೇಕೋ ಬ್ರಹ್ಮಾಂಡ ನಿರ್ಮಾಣ ಮಾಡೋದಕ್ಕೆ ಎಲ್ಲವನ್ನು ಕೂಡ ಪರಮಾತ್ಮ ಅದರಲ್ಲಿ ತುಂಬಿಸಿ, ಹೇಗೆ ಮಾಯೆಯ, ಮಾಯೆಯ ಅಂದ್ರೆ ಸ್ವೇಚ್ಛೆಯ ಅಂತ ಬರೀತಾರೆ ಯಾದವಾರ್ಯರು, ತನ್ನ ಇಚ್ಛೆಯಿಂದ ತ್ರಿಧಾ ವ್ಯಸೃಜತ್ ಅದನ್ನ ಮೂರಾಗಿ ಮಾಡಿದ ಹಾಗೆ. ಯಾವುದು ಮೂರು? ಅದನ್ನೇ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಅಧಿದೇವಂ ಅಧ್ಯಾತ್ಮಂ ಅಧಿಭೂತಂ ಇತಿ ಪ್ರಭು ಪುನಃ ತತ್ ಪೌರುಷಂ ವೀರ್ಯಂ ತ್ರಿಧಾ ಭಿದ್ಯತ ತಚ್ಛೃಣು. ಈ ರೀತಿಯಾಗಿ ಬ್ರಹ್ಮಾಂಡದಲ್ಲಿ ಮೂರು ಭಾಗ ಮಾಡಿದ, ಅಧಿದೈವ, ಅಧ್ಯಾತ್ಮ, ಅಧಿಭೂತ ಹಾಗೆ ಅಂತ. ಮತ್ತೆ ಪರಮಾತ್ಮ ಪೌರುಷಂ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಅದರಲ್ಲೂ ಮತ್ತೆ ಮೂರು ಭಾಗ ಮಾಡಿದ ಹಾಗೆ ಅಂತ. ಪುನಃ ಅಧಿದೇವಾದಿ ತ್ರಿವಿಧ ಸೃಷ್ಟಿ ಹೇತು ಜಾತಃ ತತ್ತಂ ಪ್ರಕಾರಂ ಶೃಣೋಯಿತು. ಅದು ಯಾವುದದು ಹಾಗೆಂದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಂತಃಶರೀರ ಆಕಾಶೇ ಪುರುಷಸ್ಯ ವಿಚೇಷ್ಟಿತಃ ಓಜಃ ಸಹಃ ಬಲಂ ಜಜ್ಞೆ ತತಃ ಪ್ರಾಣೋ ಮಹಾನಭು. ಮತ್ತೆ ಪರಮಾತ್ಮ ಮೂರು ಭಾಗ ಮಾಡಿದ. ಯಾವುದು? ಓಜಸ್ಸು, ಸಹ, ಬಲ ಹಾಗೆ ಅಂತ ಮೂರು. ಓಜಸ್ ಅಂದ್ರೆ ಏನು? ಓಜಸ್ ಅಂದ್ರೆ ಪರಾಭವ ಶಕ್ತಿ, ಇದರ ದೇವರ ಶಕ್ತಿ, ಇನ್ನೊಬ್ಬರನ್ನ ಸೋಲಿಸುವ ಶಕ್ತಿ, ಅದನ್ನ ಓಜಸ್ ಅಂತ ಕರೀತಾರೆ. ಸಹ ಹಾಗೆ ಅಂದ್ರೆ ಸಹನೆ ಮಾಡುವ ಶಕ್ತಿ, ಇನ್ನೊಬ್ಬರು ಮಾಡಿದ ತಪ್ಪನ್ನ ಸಹಿಸಿಕೊಂಡು ಇರುವ ಶಕ್ತಿ ಸಹ. ಮೂರನೇದು ಬಲಂ ಅಂದ್ರೆ ಸ್ವೇಚ್ಛಾಕರಣ ಶಕ್ತಿ ಅಂತ ಕರೀತಾರೆ. ಬಲ ಅಂದ್ರೆ ಏನು? ತನ್ನ ಇಚ್ಛೆ ಬಂದಂಗೆ ಕೆಲಸ ಮಾಡ್ಲಿಕ್ಕೆ ಇರುವ ಒಂದು ಸಾಮರ್ಥ್ಯ, ಅದನ್ನೇ ಬಲ ಅಂತ ಕರಿತೀವಿ. ನಾವು ಬಲ ಅಂದ್ರೆ ಸುಮ್ಮನೆ ಹಿಂಗೆ ಕೈಯನ್ನ ಮಡಿಸಿ ತೋರಿಸ್ತೀವಿ, ನೋಡಿ ನಂಗೆ ಎಷ್ಟು ಬಲ ಇದೆ ಹಾಗೆ. ಅದು ಬಲ ಇಲ್ಲ. ನಿಜವಾದ ಬಲ ಶಬ್ದಕ್ಕೆ ಏನರ್ಥ? ಶೋಲ್ಡರ್ ಬಲ ಮಾತ್ರ ಅಲ್ಲ, ಸ್ವೇಚ್ಛಾಕರಣ ಶಕ್ತಿ. ನಮ್ಮ ಇಚ್ಛೆ ಬಂದಂತೆ ನಾವು
ಕೆಲಸವನ್ನ ಮಾಡ್ಲಿಕ್ಕೆ ಬರಬೇಕು, ಅದೇ ನಿಜವಾದ ಬಲ ಹಾಗೆ ಅಂತ. ಸ್ವೇಚ್ಛಾಕರಣ ಶಕ್ತಿ. ತತಃ ತದನಂತರಂ ಮಹಾನ್ ಪ್ರಾಣ, ಮುಖ್ಯ ಪ್ರಾಣರು, ಮುಖ್ಯ ಪ್ರಾಣದೇವರ ಅವತಾರ ಆಯಿತು. ಓಜ ಆದಿ ಅಭಿಮಾನಿ ಅಭೂತ್ ಜಾತಃ ಅಂತ. ಈ ಮೂರು ಇದಲ್ಲ, ಓಜಸ್ಸು ಸಹ ಬಲಂ, ಈ ಮೂರಕ್ಕೆ ಅಭಿಮಾನಿಯಾಗಿ ಮುಖ್ಯ ಪ್ರಾಣದೇವರು ಅವತಾರ ಮಾಡಿದರು ಅಂತ ಅರ್ಥ. ನೋಡಿ, ಭಾಗವತದಲ್ಲೂ ಕೂಡ ಪ್ರಾಣ ಮಹಾನ್ ಅಂತ ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ಮುಖ್ಯ ಪ್ರಾಣದೇವರು ಅವತಾರ ಮಾಡಿದರು ಹಾಗೆ ಅಂತ. ಸೃಷ್ಟಿಯ ಆದಿಯಲ್ಲಿ ಹುಟ್ಟಿದವರು ಅವರೇ. ಇದೆಲ್ಲಿ ಆದದ್ದು ಈ ಮೂರರ ವಿಭಾಗ? ಬ್ರಹ್ಮಶರೀರೇ, ಬ್ರಹ್ಮದೇವರ ಅಂದರೆ ವಿರಾಟ್ ಎನ್ನತಕ್ಕ ಆ ಪರಮಾತ್ಮನ ಶರೀರದಲ್ಲಿ ವಿಶೇಷೇನ ಸ್ವಾತಂತ್ರ್ಯೇನ ಚೇಷ್ಟತಃ, ತನ್ನ ಇಚ್ಛೆಯಿಂದ ಚೇಷ್ಟೆ ಮಾಡತಕ್ಕ ಆ ಪುರುಷನ ತನ್ನಾಮಕ ಹರೇಹೇ, ಆ ಪರಮಾತ್ಮನ ಸಕಾಶಾತ್, ಆ ಪರಮಾತ್ಮನ ದೆಸೆಯಿಂದ ವಿವಿಧಂ ಚೇಷ್ಟತಃ ಪುರುಷಸ್ಯ ಬ್ರಹ್ಮಣಃ, ನಾನಾ ಚೇಷ್ಟೆಗಳನ್ನ ಮಾಡುವ, ನಾನಾ ರೂಪಗಳನ್ನ ಮಾಡುವ, ತೆಗೆದುಕೊಳ್ಳುವ ಸಾಮರ್ಥ್ಯವುಳ್ಳ ಆ ಬ್ರಹ್ಮನ ದೆಸೆಯಿಂದ ಅಂತ ಅರ್ಥ. ಈ ಮೂರು ಹುಟ್ಟಿ ಬಂದವು. ಯಾವುದು? ಓಜಸ್ಸು ಸಹ ಬಲಂ ಹಾಗೆಂತ. ಮೊದಲು ಮೂರು ಭಾಗ, ಅಧಿದೈವ, ಅಧ್ಯಾತ್ಮ, ಅಧಿಭೂತ ಹಾಗೆಂತ. ತದನಂತರ ಓಜಃ ಬಲ ಸಹ ಬಲ, ಅದಕ್ಕೆ ಅಭಿಮಾನಿಯಾಗಿ ಮುಖ್ಯ ಪ್ರಾಣದೇವರು ಬಂದರು ಹಾಗೆ. ಇನ್ನು ಅನುಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಂತಂ ಸರ್ವಜಂತುಷು ಅಪಾನಂತಂ ಅಪಾನಂತಿ ನರದೇವಮಿವಾನುಗಾಃ. ಪ್ರಾಣಸ್ಯ ಮಹತ್ವಂ ದರ್ಶಯತಿ. ಏನಪ್ಪ ಪ್ರಾಣದೇವರು ಬಂದ್ರು ಅಂದ್ರೆ ಅವರ ಮಹಿಮೆ ಏನು ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪ್ರಾಣಾಃ ಇಂದ್ರಿಯ ದೇವಾಃ ಸೂರ್ಯಾದಯಃ ಅನುಪ್ರಾಣಂತಿ ಯಂ ಪ್ರಾಣಾಃ. ನೋಡಿ, ಪ್ರಾಣ ಅಂದ್ರೆ ಇಂದ್ರಿಯಗಳು ಅಂತ ಒಂದು ಅರ್ಥ ಇದೆ. ಆ ಇಂದ್ರಿಯಗಳು ಅದಕ್ಕೆ ಅಭಿಮಾನಿಯಾದ ಸೂರ್ಯ ಮುಂತಾದವರು ಅಂತನೂ ಅರ್ಥ ಇದೆ. ಅವರೆಲ್ಲರೂ ಕೂಡ ಪ್ರಾಣಂತಂ ಚೇಷ್ಟಾಂ ಕುರುವಂತಂ ಸರ್ವಜಂತುಷು, ಎಲ್ಲರಲ್ಲೂ ಇದ್ದು ಕೂಡ ತಮ್ಮ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಯಾವಾಗ? ಅನುಪ್ರಾಣಂತಿ, ಅನಂತರ ಪ್ರಾಣದೇವರು ಆ ಕೆಲಸವನ್ನ ಮಾಡಿದ ಮೇಲೆ ಅವರನ್ನು ಅನುಸರಿಸಿ ಸೂರ್ಯಾದಿ ದೇವತೆ. ಉದಾಹರಣೆಗೆ ಒಂದು ಪುಸ್ತಕವನ್ನು ನೋಡಬೇಕು, ಮೊದಲು ನೋಡೋದು ಯಾರು? ಪರಮಾತ್ಮ. ನೋಡಿ ಪ್ರಾಣದೇವರನ್ನ ಪ್ರೇರಣೆ ಮಾಡ್ತಾನೆ, ಪ್ರಾಣದೇವರು ತಾವು ನೋಡ್ತಾರೆ, ತದನಂತರ ಇಂದ್ರಿಯಾಭಿಮಾನಿ ದೇವತೆಗಳನ್ನ ಪ್ರೇರಣೆ ಮಾಡಿ ತದನಂತರ ನಮಗೆ ಆ ಜ್ಞಾನ ಬರುತ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಕ್ರಿಯೆಯನ್ನು ಕೂಡ ಪರಮಾತ್ಮ ತಾನು ಮಾಡಿಸಿ ಅಂತ ಹರಿಕಥಾಂಸಾರದಲ್ಲಿ ನಾವೇನ್ ಕೇಳ್ತೀವಿ, ಹೇಗೆ ಮಾಡಿಸ್ತಾನೆ? ಮುಖ್ಯ ಪ್ರಾಣದೇವರ ದ್ವಾರ ಮಾಡಿಸಿ. ನೋಡಿ, ಇದೇ ಪ್ರಮಾಣ. ಅನುಪ್ರಾಣಂತಿ ಯಂ ಪ್ರಾಣಾಃ ಪ್ರಾಣಾಂತಂ ಸರ್ವಜಂತುಷು. ಅದೇ ತರ ಇದು ಕೆಲಸ ಮಾಡುವುದು. ಇನ್ನು ಕೆಲಸವನ್ನ ಬಿಡೋದು ಕೂಡ ಪ್ರಾಣದೇವರನ್ನ ಅನುಸರಿಸಿ ಮಾಡ್ತಾರೆ. ಅಪಾನಂತಂ ಅಪಾನಂತಿ, ಪರಮಾತ್ಮ ಮುಖ್ಯ ಪ್ರಾಣದೇವರು ಬಿಟ್ರೆ ಸೂರ್ಯಾದಿ ದೇವತೆಗಳು ಕೂಡ ಕೆಲಸ ಮಾಡೋದನ್ನು ಬಿಟ್ಟು ಬಿಡ್ತಾರೆ. ನರದೇವ ಮಿವಾನುಗಾಹ. ಹೇಗೆ ಒಂದು ರಾಜನನ್ನ ಅನುಸರಿಸಿ ಆ ಭಟರು ಇರ್ತಾರಲ್ಲ, ರಾಜಪುರುಷರು, ಅದೇ ರೀತಿಯಾಗಿ ಆ ರಾಜನ ಸ್ಥಾನದಲ್ಲಿ ಮುಖ್ಯ ಪ್ರಾಣದೇವರು ಇದ್ದಾರೆ. ಮುಖ್ಯ ಪ್ರಾಣದೇವರು ಹೇಗೆ ರಾಜ ನಗರದಲ್ಲಿ ಪ್ರವೇಶ ಮಾಡಿದ್ರೆ ಭಟರು ನಗರದಲ್ಲಿ ಪ್ರವೇಶ ಮಾಡಿದ್ದಾರೆ, ರಾಜ ನಗರದಿಂದ ಹೊರಟು ಹೋದರೆ ಭಟರು ಹೊರಟು ಹೋಗ್ತಾರೆ, ಅವನ ನಿಂಬಾಲಿಸಿಕೊಂಡು ಹೋಗ್ತಾರೆ ಅಲ್ವೇ? ಅದೇ ತರ ಶರೀರದಲ್ಲೂ ಅಷ್ಟೇ ಮುಖ್ಯ ಪ್ರಾಣನ ಅನುಸರಿಸಿ ದೇವತೆಗಳು, ಇಂದ್ರಿಯಾದಿ ಚಕ್ಷುರಾದಿ ದೇವತೆಗಳು ಅಂದ್ರೆ ಸೂರ್ಯಾದಿ ದೇವತೆಗಳು ಕೆಲಸವನ್ನು ಮಾಡ್ತಾರೆ. ಮುಖ್ಯ ಪ್ರಾಣದೇವರು ಮಾಡ್ಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ, ಅಥವಾ ಶರೀರದಿಂದ ಹೊರಟು ಹೋದ್ರೆ ಅವರು ಕೂಡ ಹೊರಟು ಹೋಗ್ಬಿಡ್ತಾರೆ ಹಾಗೆ ಅರ್ಥ. ಈ ರೀತಿಯಾಗಿ ಮುಖ್ಯ ಪ್ರಾಣದೇವರ ಮಹಿಮೆ ಇದು ಅಂತ ಹೇಳ್ತಾ ಇದ್ದಾರೆ. ಪ್ರಾಣೇನ ಕ್ಷಿಪತಾ ಕ್ಷುತೃಡ್ ಅಂತರಾ ಜಾಯತೆ ವಿಭೋಹೋ ಪಿಪಾಸತೋ ಜಕ್ಷತಶ್ಚ ಪ್ರಾಂಗುಖಂ ನಿರಭಿದ್ಯತ. ವಿಭೋಹೋ ಬ್ರಹ್ಮಣಃ ಜಕ್ಷತಃ ಭಕ್ಷಯಿತುಂ ಇಚ್ಛತಃ ಪ್ರಾಕ್ ಪ್ರಥಮಂ ನಿರಭಿದ್ಯತಃ ವ್ಯಕ್ತಕ್ರಮಂ ವ್ಯಕ್ತಂ ಅಭವತ್ ಹಾಗೆ. ಇಷ್ಟು ಮಾಡಿ ತಾನು ಚೇಷ್ಟೆಯನ್ನು ಮಾಡಬೇಕು, ಚಾಲನೆ ಮಾಡಬೇಕು. ಪ್ರಾಣೇನ ಚಾಲಯತ, ಆ ಪ್ರಾಣದಿಂದ ಪ್ರೇರಿತವಾಗಿ
ಹಸಿವು, ಬಾಯಾರಿಕೆ ಎಲ್ಲ ಬರ್ತದಂತೆ. ಆ ಬ್ರಹ್ಮದೇವರಿಗೆ ಏನಾಯ್ತು ಆಗ? ಇದೆಲ್ಲ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರ ವಿಚಾರ ಇಲ್ಲಿ. ಪ್ರಾಣದೇವರಿಂದ ಏನಾಯ್ತು? ಬ್ರಹ್ಮದೇವರಿಗೂ ಕೂಡ ಹಸಿವೆ ಶುರುವಾಯಿತು, ಬಾಯಾರಿಕೆ ಆಯ್ತು. ಕ್ಷುತ್ರುಡ್ ಅಂತರ ಜಾಯತೆ ವಿಭೋ ಪಿಪಾಸತಃ. ಆಗ ಅವರಿಗೆ ತಿನ್ನಬೇಕು ಅಂತ ಇಚ್ಛೆ ಬಂತಂತೆ. ತಿನ್ನಬೇಕು ಅಂದ್ರೆ ಅವರಿಗೆ ಬಾಯಿ ಬೇಕಲ್ಲ. ಅದರಿಂದ ತಿನ್ನಬೇಕು ಅಂತ ಇಚ್ಛೆ ಬಂದ ಕೂಡಲೇ ಪ್ರಾಂಗ್ ಮುಖಂ ನಿರವಿದ್ಯತ, ಮೊದಲು ಮುಖ ಹೊರಗೆ ಬಂತು ಅಂತ ಹೇಳ್ತಾರೆ. ನೋಡಿ, ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇದೆ. ಇಚ್ಛೆ ಪಟ್ಟ ಬ್ರಹ್ಮದೇವರಿಗೆ ಬಾಯಿ ಬಂತು. ಈ ರೀತಿಯಾಗಿ ಒಂದೊಂದೇ ಹೇಳ್ತಾ ಹೋಗ್ತಾ ಇದ್ದಾರೆ. ಮುಖಸ್ಥಾಲು ನಿರ್ಭಿನ್ನಂ ಜಿಹ್ವಾ ತತ್ರೋಪಜಾಯತೆ ತಥೋ ನಾನಾರಸೋ ಜಜ್ಞೆ ಜಿಹ್ವಯ ಯೋ ಅಧಿಗಮ್ಯತೆ. ಇನ್ನು ಆ ಮುಖದಿಂದ ತಾಲ್ವಾದಿ ಅಧಿಷ್ಠಾನ, ಈ ಪ್ಯಾಲೆಟ್ ಅಂತಾನೆ ಏನು ಹೇಳ್ತಾರೆ, ದವಡೆ, ಅದೆಲ್ಲ ಸೃಷ್ಟವಾಯಿತು ಅಂತ ಹೇಳ್ತಾರೆ. ಇಂದ್ರಿಯಂ ತದ ಅಭಿಮಾನೀಚ, ಆ ಇಂದ್ರಿಯವೂ ಸೃಷ್ಟವಾಯಿತು, ಆ ಇಂದ್ರಿಯಾಭಿಮಾನಿ ಕೂಡ ಸೃಷ್ಟವಾದವು. ಅಂದರೆ ದವಡೆ ಮತ್ತೆ ಜಿಹ್ವ, ನಾಲಿಗೆಯೂ ಸೃಷ್ಟವಾಯಿತು. ಅಂದರೆ ನಾಲಿಗೆ ಅಂದರೆ ಯಾವುದು? ರಸನೇಂದ್ರಿಯ. ರಸನೇಂದ್ರಿಯವೂ ಸೃಷ್ಟವಾಯಿತು, ಅದಕ್ಕೆ ಅಭಿಮಾನಿ. ನೋಡಿ ಬರೀತಾರೆ ನೋಡಿ, ಅಧಿದೇವೇ, ದೇವತೆಗಳ ವಿಷಯ ಅಂತ ಬಂದಾಗ ವರುಣಶ್ಚ ತತ್ರ ಗ್ರಾಹ್ಯ, ವರುಣದೇವರನ್ನ ಇಟ್ಕೋಬೇಕು ಅಂತ ಅರ್ಥ. ಅಧ್ಯಾತ್ಮ ಅಂತ ತೆಗೆದುಕೊಂಡ್ರೆ ರಸನೇಂದ್ರಿಯ, ಅಧಿದೈವ ಅಂತ ತೆಗೆದುಕೊಂಡ್ರೆ ಅದಕ್ಕೆ ಅಭಿಮಾನಿಯಾದ ದೇವತೆಗಳು, ವರುಣ ದೇವರು ಅಂತ ಅರ್ಥ. ಐತರೇಯ ಭಾಷ್ಯೆ ಅಧಿದೈವ ಸೃಷ್ಟೇರಪಿ ಬ್ರಹ್ಮದೇವತಾದುಕ್ತತ್ವಾತ್ ಅಂತ ಹೇಳ್ತಾ ಇದ್ದಾರೆ. ನಾನಾರಸಃ ವಿಷಯ ಏವಂ ಸರ್ವತ್ರ ಅಧಿಷ್ಠಾನಾದಿ ಚತುಷ್ಟಯ ಮಧ್ಯೆ ಅನುಕ್ತಮಪಿ ಊಹ್ಯಂ. ನಾನಾರಸಃ, ಇನ್ನು ತಿನ್ನಬೇಕು ಅಂತ ಇಚ್ಛೆ ಬಂತು, ನಾನಾ ರಸಗಳು ಹುಟ್ಟಿದವು. ಎಲ್ಲಿಂದ? ನಾಲಿಗೆಯಿಂದ. ಹಾಗೆ ಅಂತ ಇಟ್ಕೋಬೇಕು. ಇನ್ನು ಈ ರೀತಿಯಾಗಿ ಬಾಯಿ, ನಾಲಿಗೆ, ಆ ರಸಗಳು ಎಲ್ಲವೂ ಹುಟ್ಟಿ ಬಂದವು ಅಂತ ನೋಡಿ. ಇಲ್ಲಿ ನಾವು ಪರಮಾತ್ಮ ಏನ್ ಮಾಡಿದ ಮತ್ತೆ ಹಾಗೆ ಅಂದ್ರೆ, ಪರಮಾತ್ಮ ಎಲ್ಲಿ ಇದ್ದಾನೆ? ಆ ಬ್ರಹ್ಮದೇವರ ಒಳಗೆ ವಿರಾಟ್ ನಾಮಕದಲ್ಲಿ ಇದ್ದಾನೆ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪರಮಾತ್ಮ ಇರೋದು ಎಲ್ಲಿ? ಬ್ರಹ್ಮಣಿ ಬ್ರಹ್ಮರೂಪೋಸೌ, ಬ್ರಹ್ಮದೇವರಲ್ಲಿ ವಿರಾಟ್ ಎನ್ನುವ ಹೆಸರಿನಲ್ಲಿ ಪರಮಾತ್ಮನೇ ಇರೋದು. ಹಾಗೆ ಅಂತ. ಅದರಿಂದ ಆರಂಭದಲ್ಲಿ ಮೊದಲು ಪರಬ್ರಹ್ಮ ಮಾಡಿದ ವ್ಯಾಪಾರವನ್ನು ಹೇಳಿ, ತದನಂತರ ಚತುರ್ಮುಖ ಬ್ರಹ್ಮದೇವರ ವ್ಯಾಪಾರವನ್ನು ಹೇಳ್ತಾ ಇದ್ದಾರೆ. ಇದು ಎರಡೂ ಕೂಡ ಆದದ್ದು ಒಂದೇ ಶರೀರದಲ್ಲೇ ಅಷ್ಟೇ, ಬ್ರಹ್ಮದೇವರದೇ ಶರೀರ ಇದೆಲ್ಲ. ಯಾಕಂದ್ರೆ ಆ ಅಂಡವನ್ನ ಸೀಳಿಕೊಂಡು ಬರುವಾಗಲೇ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಬ್ರಹ್ಮದೇವರ ಒಳಗಿದ್ದ ಪರಮಾತ್ಮ ಇಬ್ಬರು ಒಟ್ಟಿಗೆನೆ ಬಂದಿದ್ದಾರೆ. ಅದರಿಂದ ಎರಡು ಒಟ್ಟೊಟ್ಟಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ವಿವಕ್ಷೋಹೋ ಮುಖತಃ ಭೂಮ್ನಃ ವನ್ನಿಹಿ, ಇನ್ನು ತಾನು ಮಾತಾಡಬೇಕು ಅಂತ ಇಚ್ಛೆ ಪಟ್ಟರು ಅಂತ ಬ್ರಹ್ಮದೇವ್. ಆಗ ಏನಾಯಿತು? ಅಗ್ನಿ ಉತ್ಪನ್ನವಾಯಿತು. ನೋಡಿ, ವಾಗಿಂದ್ರಿಯ, ಕರ್ಮೇಂದ್ರಿಯ, ಇದು ವಾಗಿಂದ್ರಿಯ ಉತ್ಪನ್ನವಾಯಿತು. ಅದಕ್ಕೆ ನೋಡಿ, ಅಧ್ಯಾತ್ಮದಲ್ಲಿ ವಾಗಿಂದ್ರಿಯ, ಅಧಿದೈವದಲ್ಲಿ ಅಗ್ನಿದೇವರು ಹುಟ್ಟಿದ್ರು. ಹಾಗೆ ಅಂತ ನೋಡಿ, ಅಧಿದೈವಂ ವನ್ನಿನಾಮ ವಾಗಿಂದ್ರಿಯಂ ತದಭಿಮಾನೀಚ ವನ್ನೇಹೇ ಅಂಶಃ ತನ್ನಾಮ ವ್ಯಾಹೃತಂ ಅಭಿವದನಂ. ಹಾಗೆ ಜಲೇ ವೈ ತಸ್ಯ ಸುಚಿರಂ ನಿರೋಧಃ ಸಮಜಾಯತ. ಇನ್ನು ಗರ್ಭೋದಕದಲ್ಲಿ ಇರತಕ್ಕ ಆ ಬ್ರಹ್ಮನ ಸುಚಿರಂ ನಿರೋಧ, ವಾಯು ನಿರ್ಗಮನ ದ್ವಾದಶ ಭಾವೇನ ಶ್ವಾಸ ವಿರೋಧ. ಅವ್ರ ಒಳಗೆ ಗಾಳಿ ಉತ್ಪನ್ನವಾಯಿತು, ಗಾಳಿಯನ್ನ ಹೊರಗೆ ಬಿಡಬೇಕು ಅಂತ ಇಚ್ಛೆ ಪಟ್ರಂತೆ. ಸುಚಿರಂ ನಿರೋಧ, ಆ ವಾಯು ಬ್ಲಾಕ್ ಆಯ್ತು, ಹೊರಗೆ ಬರ್ಲಿಕ್ಕೆ ಜಾಗನೇ ಇಲ್ಲ, ಮೂಗೇ ಇಲ್ಲ. ಅದರಿಂದ ನಾಸಿಕೆ ನಿರಬಿಧ್ಯೇತಾಂ, ಎರಡು ಮೂಗಿನಲ್ಲಿ ಹೊಳ್ಳೆ ಶುರುವಾಗಿ ಅಲ್ಲಿಂದ ಗಾಳಿ ಹೊರಗೆ ಬಂತು. ಧೋಧೂಯತಿ ನಭಸ್ವತಿ, ಪ್ರಾಣವಾಯು ಧೋಧೂಯಮಾನೆ ಪ್ರಚಲತಿ, ಅದರಿಂದ ಗಾಳಿ ಎಲ್ಲ ಹೊರಗೆ ಬಂದವು. ಹಾಗೆ ಅಂತ ಈ ರೀತಿಯಾಗಿ ಗಾಳಿ ಅಂದ್ರೆ ಪ್ರವಾಹವಾಯು, ಅದಕ್ಕೆ ಅಭಿಮಾನಿ ದೇವತೆಯಾಗಿ ಅವರು ಕೂಡ ಹೊರಗೆ ಬಂದರು ಅಂತ. ಘ್ರಾಣೇಂದ್ರಿಯ, ಅದಕ್ಕೆ ಅಭಿಮಾನಿ ಅಶ್ವಿನಿ ದೇವತೆಗಳು, ಅವರು ಕೂಡ ಬಂದರು. ಹಾಗೆ ಅಂತ ಈ ರೀತಿಯಾಗಿ ಎಲ್ಲವನ್ನೂ ಮುಂದೆ ತಿಳ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ತತ್ರ ವಾಯು ಗಂಧವಃ ಘ್ರಾಣೋ ನಸಿ ಜಿಗೃಕ್ಷತಃ ನಾಸಿಕಾಯಾಂ ಘ್ರಾತುಂ ಇಚ್ಛತಃ ಜಾತಃ. ಅದರಿಂದ
ಮೂಗಿನಿಂದ ಅವರಿಗೆ ಗಂಧವನ್ನ ಆಘ್ರಾಣ ಮಾಡಿಸಬೇಕು ಅಂತ ಇಚ್ಛೆ ಬಂತು. ಅದರಿಂದ ಇವೆಲ್ಲವೂ ಹುಟ್ಟಿದವು. ಮೂಗಿನಿಂದ ಅವರು ಘ್ರಾಣವನ್ನ ತೆಗೆದುಕೊಂಡ್ರು ಹಾಗೆ ಅಂತ ಒಟ್ಟು ನೋಡಿದೆ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಇನ್ನೂ ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇದು ಮೊದಲು ಬ್ರಹ್ಮದೇವರ ಅವಯವ ಹೇಗೆ ಸೃಷ್ಟವಾಯಿತು ಅಂತ ಒಂದೊಂದೇ ಹೇಳ್ತಾ ಹೋಗ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.